ನಮ್ಮ ಚಾನೆಲ್ ಅಲ್ಲಿ ನಾನು ವಿಶೇಷವಾಗಿ ನೋಡೋದಾದ್ರೆ ಬಹಳಷ್ಟು ಜನ ಮಾಂಸಾಹಾರಿಗಳೇ ಗುರುಗಳೇ. ಸೊ ಅದರಿಂದ ಅವರೆಷ್ಟು ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳು ಅವ್ರ ಕಡೆಯಿಂದ ಜಾಸ್ತಿ ಬರ್ತವೆ. ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳಿದಾಗ ಕೇಳಿಸ್ಕೊಂತಾರೆ. ಸೊ ಅದೇ ರೀತಿ ಆದಷ್ಟು ಪ್ರಶ್ನೆಯನ್ನ ಕೇಳಿ, ಯಾಕಂದ್ರೆ ನಿಮ್ಮ ಪ್ರಶ್ನೆಗಳು ನಮ್ಗೆ ಗೊತ್ತಾಗಲ್ಲ. ಆದ್ರಿಂದ ದಯವಿಟ್ಟು ಕಮೆಂಟ್ ಮೂಲಕ ಪ್ರಶ್ನೆಯನ್ನ ತಿಳಿಸಿ. ಹಾಗಾದ್ರೆ ಈ ಮಾಂಸಾಹಾರಿಗಳು ಕೂಡ ರಾಯರ ಭಕ್ತರಾಗ್ಬೋದಾ? ಅಂದ್ರೆ ರಾಯರ ಭಕ್ತರಾಗಿದ್ದಾರೆ, ಆದ್ರೆ ಅವ್ರಿಗೊಂದು ಗೊಂದಲ ಏನಪ್ಪಾ ಅಂದ್ರೆ, ಅಯ್ಯೋ ನಾವು ರಾಯರ ಫೋಟೋ ತಂದ್ಬಿಟ್ಟಿದೀವಿ, ನಾವು ಹೇಗ್ ನೋಡ್ಕೋಬೇಕು, ನಮ್ದು ಆಹಾರ ಪದ್ಧತಿ ಬೇರೆ ಹೀಗಿದೆ, ರಾಯರು ಇದರಿಂದ ನಮಗೇನ ತೊಂದರೆ ಆಗುತ್ತೋ ಏನೋ ತುಂಬಾ ಭಯ ಇದೆ. ಸೊ ಆ ಭಯದ ನಿವಾರಣೆಗೆ ನಿಮ್ಮ ಹತ್ರ ಒಂದು ಕೇಳುವಂತಹ ಕಾರ್ಯ ಮಾಡ್ತದೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.